ಹಲೋ ನಮಸ್ಕಾರ ಗುರು, ಸ್ವಾಗತ ಸುಸ್ವಾಗತ ಇನ್ನೊಂದು ವ್ಲಾಗ್ಗೆ. ಅಟ್ ಪ್ರೆಸೆಂಟ್ ಎಲ್ಲಿದ್ದೀವಿ ಅಂತ ನೋಡ್ತಾ ಇದ್ದೀರಾ? ನಮ್ಮ ಊರಲ್ಲಿದ್ದೀವಿ. ನಮ್ಮ ಊರು ಯಾವುದು, ಏನ್ ಕತೆ ಪ್ರತಿಯೊಂದೊಂದು ಹೇಳ್ತೀನಿ ಇವಾಗ ಹೋಗ್ತಾ ಹೋಗ್ತಾ ಈ ವ್ಲಾಗ್ ಅಲ್ಲಿ. ಫುಲ್ಲು ಒಳ್ಳೆ ಮಜಾ ಮಾಡ್ತೀವಿ. ಯಾರ್ಯಾರ ಜೊತೆ ಬಂದಿದೀವಿ ಅಂತಾನು ತೋರಿಸ್ತೀನಿ. ಹಾಯ್ ಹಾಯ್ ಹಾಯ್, ಊಟ ಮಾಡೋಣ ಇರಪ್ಪ ನಿಮಿಷ. ಸೊ ಅದಕ್ಕೆ ರೋಡಲ್ಲಿ ನಿಂತಿದ್ದೀವಿ. ರೋಡಲ್ಲಿ ಇಲ್ಲಿ ನಿಂತ್ಕೊಂಡು ಟಿಫನ್ ಮಾಡ್ಬೇಕಿತ್ತು. ಟಿಫನ್ ಮಾಡ್ಕೊಂಡು ನೆಕ್ಸ್ಟ್ ಹೆಂಗಿರು ಬಂದಿದೀವಲ್ಲ, ಅದಕ್ಕೇನೆ ಮನೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ನಾವು ಆಕ್ಚುಲಿ ಬೆಳಿಗ್ಗೆ ಮನೆ ಬಿಟ್ಟಾಗ ತುಂಬಾ ಲೇಟ್ ಆಗಿತ್ತು. ನೋಡಕ್ ಹೋದ್ರೆ ಬೇಗ ರೀಚ್ ಆಗ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಬೇಗನೆ ರೀಚ್ ಆಗ್ಬಿಟ್ಟಿದೀವಿ. ಆಲ್ಮೋಸ್ಟ್ ಒಂದು 1 hourಗೆಲ್ಲ ರೀಚ್ ಆಗ್ಬಿಟ್ಟಿದೀವಿ. ನಮ್ಮ ಮನೆ ದೇವ್ರು ಯಾವುದು, ನಮ್ಮ ಊರು ಯಾವುದು ಅಂದ್ರೆ ಹುಲಿಯೂರು ದುರ್ಗ. ಹುಲಿಯೂರು ದುರ್ಗ ಇರೋದು ತುಮಕೂರು ಡಿಸ್ಟ್ರಿಕ್ಟು, ಕುಣಿಗಲ್ ತಾಲೂಕಲ್ಲಿ ಇರೋದು. ಸೊ ಅದಕ್ಕೇನೆ ಏನೇನ್ ಮಾಡ್ತೀವಿ, ಏನೇನ್ ಮಜಾ ಮಾಡ್ತೀವಿ ಇವತ್ತು ಊರಿಗೆ ಬಂದಿದೀವಲ್ಲ, ಒಳ್ಳೆ ಮಜಾ ಇರುತ್ತೆ. ಸ್ವಲ್ಪ ಏನೋ ಕೆಲಸ ಇತ್ತು ಬೇರೆದು, ಅದಕ್ಕೇನೆ ಬಂದಿದ್ದು. ಸೊ ಅದಕ್ಕೆ ಏನೇನ್ ಮಜಾ ಮಾಡ್ತೀವಿ, ಫ್ರೆಂಡ್ಸ್ ಜೊತೆ ಬೇರೆ ಬಂದಿದೀವಿ. ಹೆಂಗಿರುತ್ತೆ ಏನಿರುತ್ತೆ ಫುಲ್ ಬ್ಲಾಗ್ ಸಖತ್ತಾಗಿರುತ್ತೆ, ನೋಡಿ ಎಂಜಾಯ್ ಮಾಡಿ. ಕೊನೆಗೂ ಬಂದು ದೇವಸ್ಥಾನ ರೀಚ್ ಆಯ್ತು. ದೇವಸ್ಥಾನ ಯಾವ್ದೊಂದು ತೋರಿಸ್ತೀನಿ, ಹಂಗೆ ನೋಡಿ. ನಮ್ಮ ಮನೆ ದೇವ್ರು, ತುಂಬಾ ಖುಷಿ ಆಗ್ತಿದೆ. ಇವಾಗ ಹೋಗ್ಬಿಟ್ಟು ಪೂಜೆ ಸಾಮಾನು ಏನಿದೆ ತಗೊಂಡು ಸೀದಾ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ಬಿಡೋಣ ಬೇಗ. ಗುರು, ಕೊನೆಗೂ ಪೂಜೆ ಐಟಮ್ ಎಲ್ಲ ತಗೊಂಡಾಯ್ತು. ಸೀದಾ ಹೋಗಿ ತಾಯಿ ದರ್ಶನ ಮಾಡ್ಕೊಂಡು ಬಂದು ಏನ್ ಸ್ಟೋರಿ ಇದೆ ಅಂತ ಹೇಳ್ತೀನಿ. ಗುರು, ಕೊನೆಗೂ ದರ್ಶನ ಆಯ್ತು. ನಮ್ಮ ಮನೆ ದೇವ್ರ ಬಗ್ಗೆ ಏನು ನಾನು ಹೇಳ್ಬೇಕು ಅಂತ ಅನ್ಕೊಂಡಿದ್ನಲ್ಲ, ಹಳೆಯವರಮ್ಮ ಅಂತಾನು ಕರೀತಾರೆ, ಹುಲಿಯೂರಮ್ಮ ಅಂತಾನು ಕರೀತಾರೆ. 33 ಹಳ್ಳಿಗೆ ಸೇರಿದ ದೇವ್ರಿದು. 33 ಹಳ್ಳಿಗೆ ಸೇರಿದ್ದು ಅಲ್ದೇನೆ ತುಂಬಾ ಪವರ್ಫುಲ್. ಪಾರ್ವತಿ ಪ್ರತಿರೂಪ ಅಂತಾರೆ, ಕಾಳಿ ರೂಪ ಇದು ನಮ್ಮ ಮನೆ ದೇವ್ರು ಹಳೆಯವರಮ್ಮ. ಕಾಳಿ ಮತ್ತೆ ಸಖತ್ ಪವರ್ಫುಲ್ ಗುರು. ಆಂಧ್ರ, ತಮಿಳ್ನಾಡು, ಎಲ್ಲೆಲ್ಲಿಂದ ಬೇಕು ಅಲ್ಲೆಲ್ಲಿಂದ ಎಲ್ಲ ಜನ ಬರ್ತಾರೆ. ನೀವು ಒಂದ್ಸರಿ ಸುಮ್ನೆ ಈ ಸ್ಟೋರಿನ ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ನೋಡಿ, ಸಕ್ಕತ್ತಾಗಿರುತ್ತೆ. ಒಂದ್ಸರಿ ಆದ್ರೆ ವಿಸಿಟ್ ಮಾಡಿ ನೋಡಿ ಅಂತಾನು ಹೇಳ್ತೀನಿ. Few moments later. Go 3. ಬಾರ ಯಾಕಲ್ಲ. ಪ್ರಯಾಣ 1,000 years later. ಗುರು, ಇದೆಲ್ಲ ನಮ್ದೇ ಕತೆ, ಅದೆಲ್ಲ ನಮ್ದೇ ಕತೆ. ಬಂದ್ ಕೆರ್ದಲಾಗ್ತಾನೆ ನಿನಗೆ. Later. ಮನೆಗೆ ಹೋಗೋಣ ಅಂತ ಹೊರಟ್ರೆ ನೋಡಿದ್ರೆ ಇಲ್ಲಿ ಮಳೆ ಸಿಗಾಕೊಂಡ್ಬಿಟ್ಟಿದೀವಿ. ಎವ್ವಿ ಮಳೆ ಗುರು, ಯಪ್ಪ ದೇವ್ರ, ಹಿಂಗ್ ಹೋಗೋದ ಮನೆಗೆ ಏನ್ ಕತೆನೇ ಗೊತ್ತಿಲ್ಲ. ಇಲ್ಲ ಮನೆಗೆ ಹೋಗಿ ರೀಚ್ ಆಗ್ಬೇಕು. ಆ ಲೆವೆಲಿಗೆ ಮಳೆ ಇದೆ ಅಂದ್ರೆ ಅಷ್ಟು ಜೋರಾಗಿ ಮಳೆ ಹೊಡಿತೈತೆ. ಇವಾಗ ತಾನೇ ಜಸ್ಟ್ ಮನೆಗೆ ಬಂದು ರೀಚ್ ಆದ್ವಿ ಊರಿಂದ. ತುಂಬಾ ಲೇಟ್ ಆಗ್ಬಿಡ್ತು. ಏನ್ ಗುರು ಮಳೆ, ಅದು ಬೆಂಗಳೂರಲ್ಲಿ ಇವತ್ತು. ಯಪ್ಪ ದೇವ್ರೆ, ಯಾವತ್ತೂ ನೋಡ್ತಾ ಇರೋ ಮಳೆ. ಫಸ್ಟ್ ಟೈಮ್ ಎಲ್ಲ ಈಚೆ ಹೋಗೋಣ ಅಂತ ಹೋದ್ರೆ ಇವತ್ತೇ ಮಳೆ ಶುರು ಆಗೋಯ್ತು. ಇದೊಂಥರ ಹೆಂಗಿತ್ತು ಅಂದ್ರೆ, ಈ ಆಕ್ಸಿಸ್ ಆಕ್ಟಿವಾದಲ್ಲಿ ಮಾನ್ಸೂನ್ ರೆಡಿ ಇದ್ದಂಗಿತ್ತು. ಆಫ್ ರೋಡಿಂಗು ಎಲ್ಲ ಮಾಡಾಗೋಯ್ತು ಗುರು. ಎಲ್ಲ ಮಾಡ್ಕೊಂಡು ಮನೆಗೆ ಬಂದು ರೀಚ್ ಆಗಿದ್ದೀವಿ. ಆನ್ ದ ವೇ ಬರ್ತಾ ಫೋನ್ ಬೀಳಿಸ್ಕೊಂಡು ಸ್ಕ್ರೀನ್ ಗಾರ್ಡು, ಕೇಸ್ ಕವರು ಎಲ್ಲ ಹೊಡೆದಾಕೊಂಡ್ ಬಂದಿದ್ದೀನಿ. ಇವಾಗ ಸ್ಕ್ರೀನ್ ಗಾರ್ಡು, ಕೇಸ್ ಕವರು ಎಲ್ಲ ಹೊಸದು ಹಾಕ್ಸ್ಕೊಂಬರ್ಬೇಕು. ಹಾಕ್ಸ್ಕೊಂಬಂದ್ಬಿಡುವ ಗುರು. ಇವಾಗ ತಾನೇ ಜಸ್ಟ್ ಮನೆಗೆ ಬಂದೆ. ಎಲ್ಲಿಗೆ ಹೋಗಿ ಬಂದೆ, ಏನ್ ಬಂದೆ ಅಂತ ನಿಮಗೆ ಈ ಬಟ್ಟೆ ನೋಡಿದ್ರೆ ಏನ್ ಅನ್ಸ್ಬೋದು. ಬಟ್ಟೆ ಚೆನ್ನಾಗಿದೆ ಅಂತ ಅನಿಸ್ತು, ಹಾಕೊಂಡು ಹೋಗಿದ್ದೆ. ಹೋಗಿ ಅಲ್ಲಿಂದ ರಿಟರ್ನು ಒಂದೊಳ್ಳೆ ಅಪ್ಡೇಟ್ ಮಾಡೋಣ ಅಂತ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಜಸ್ಟ್ ಇವಾಗ ತಾನೇ ಮನೆಗೆ ಬಂದಿದ್ದೀನಿ. ನೈಟು 10 ಗಂಟೆ 10 ಕಾಲೇನೋ ಆಗಿದೆ. ಇವಾಗ ಜಸ್ಟ್ ಮನೆಗೆ ಬಂದು ರೀಚ್ ಆದೆ. ಬಟ್ ಆ ಅಪ್ಡೇಟು
ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿರುತ್ತೆ ಅಪ್ಡೇಟು. ಸೊ ಅದಕ್ಕೇನೆ ಇಷ್ಟು ನೀಟಾಗಿ ರೆಡಿಯಾಗಿ ಹೋಗಿದ್ದಿದ್ದು. ಸೊ ಹೋಗಿ ಕೆಲಸ ಮುಗಿಸಿ ಬಂದಿದ್ದೀನಿ. ಸೊ ನೋಡುವ ಅದು ಯಾವಾಗ ಅಪ್ಲೋಡ್ ಆಗುತ್ತೆ, ಇವತ್ತು ಅಪ್ಲೋಡ್ ಆಗುತ್ತಾ, ನಾಳೆ ಅಪ್ಲೋಡ್ ಆಗುತ್ತಾ, ಏನು ಅಪ್ಲೋಡ್ ಆಗುತ್ತಾ ಗೊತ್ತಿಲ್ಲ. ಸೊ ಕಮೆಂಟ್ ಮಾಡಿ, ಯಾರಾದರೂ ಆದರೆ ಕಮೆಂಟ್ ಮಾಡಿ ಏನದು, ಏನು ಅಪ್ಲೋಡ್ ಆಗ್ಬೋದು ಅಂತ ಎಲ್ಲನೂ. ಸೊ ಅದಕ್ಕೆ ಬೆಳಗ್ಗೆಯಿಂದ ಏನೇನು ಕವರ್ ಮಾಡೋಕ್ಕಾಯಿತು ಎಲ್ಲ ಕವರ್ ಮಾಡಿದ್ದೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಜಾಸ್ತಿ ಹಾಕಿ, ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ಸಿಗುವ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ. ಸೊ ಲಾಸ್ಟ್ ಒಂದು 2-3 ವೀಡಿಯೋದಲ್ಲಿ ಜಾಸ್ತಿ ಕಂಟೆಂಟ್ಸ್ ಕವರ್ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಚೆನ್ನಾಗಿ ಇನ್ನೂ ಕಂಟೆಂಟ್ಸ್ ಕವರ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಆಲ್, ಬಾಯ್ ಬಾಯ್. ಅಷ್ಟೇ. ಭೇಟಿಯಾಗೋಣ. ನಮಸ್ಕಾರ.